ಹೇಯ್ ನಿಂತ್ಕೋ. ಎಲ್ಲಿಗೆ ಹೋಗಿತ್ತು ಸವಾರಿ? ರಾತ್ರಿ ಹೊತ್ತು ಮನೆಗೆ ಬರಬೇಕು ಅಂತ ಅನ್ಸಲ್ವಾ? ಕೆಲ್ಸಕ್ಕೆ ಅಂತ ಹೋಗ್ಬಿಡೋದು, ಯಾರ ಜೊತೆಲಿ ಸುತ್ಕೊಂಡಿರೋದು, ಕುಡಿಯೋದು ಬೇರೆ ಜಾಸ್ತಿ ಕಲ್ತ್ಕೊಂಡ್ಬಿಟ್ಟಿದೆ ಈ ನಡುವೆ. ಅಸಹ್ಯ ಆಗುತ್ತೆ ನನಗೆ. ಭೂತದ ಬಾಯಿಲಿ ಭಗವದ್ಗೀತೆ. ನೀನೇ ದೊಡ್ಡ ಕುಡ್ಕ, 3 ಹೊತ್ತು ಮನೇಲಿ ಕುಡ್ಕೊಂಡು ಕೂತಿರ್ತೀಯ, ನನ್ಗೆ ಹೇಳ್ತೀಯಾ? ಜಾಸ್ತಿ ಮಾತಾಡೋದು ಕಲ್ತಿದ್ಯಾ ನೀನು ನಡುವೆ. ನಾನು ನಿನ್ನ ಗಂಡ ಅನ್ನೋದು ನೆನಪಿದ್ಯಾ? ಚೆನ್ನಾಗಿ ನೆನಪಿದೆ. ಪರವಾಗಿಲ್ವೇ? ದಿನಕ್ಕೊಬ್ಬೊಬ್ಬನ ಜೊತೆ ಸುತ್ತಾಡಿದ್ರು ಗಂಡ ಇನ್ನೂ ಇದಾನೆ ಅಂತ ನೆನಪಿದ್ಯಾ? ನಾನ್ ಸುತ್ತಾಡ್ತಿರೋದು ಕೆಲ್ಸಕ್ಕೋಸ್ಕರ. ಸುಮ್ನೆ ಏನೇನೋ ಹೇಳ್ಬೇಡ ನೀನು. ಸುಮ್ಮನೆ ಏನೇನೋ ಮಾತಾಡ್ತಾ ಇಲ್ಲ ನಾನು. ನೀನು ಯಾರ ಜೊತೆ ಎಲ್ಲೆಲ್ಲಿ ಇರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಮನುಷ್ಯನ ನೀನು, ಅಸಹ್ಯ ಆಗುತ್ತೆ. ಥು. ಏ ನನಗೆ ಹೋಗಿದ್ಯಾ? ಏ ಸರ್, ಬೆಳಿಗ್ಗೆನೆ ಕರ್ಸ್ಕೊಂಡು ಕೂತಿದ್ದೀರಾ. 10 ಗಂಟೆ ಆದ್ರೂ ಶೂಟಿಂಗ್ ಸ್ಟಾರ್ಟ್ ಆಗಿಲ್ವಲ್ಲ? ಅಯ್ಯೋ ಸ್ವಲ್ಪ ಸುಮ್ಮನಿರಮ್ಮ. ನಮ್ದೇ 108 ಟೆನ್ಷನ್ ಅಂದ್ರೆ ನಿಂದು ಬೇರೆ ಮಧ್ಯ. ನಮ್ಮ ಇಂಡಸ್ಟ್ರಿಗೆ ಇದೇನು ಹೊಸ್ತಾ? ಹೀರೋಯಿನ್ ಆಗೋ ತನಕ ಸರ್ ಅವಕಾಶ ಕೊಡಿ ಸರ್ ಅಂತ ಕೇಳ್ತಿರ್ತಾರೆ. ಹೀರೋಯಿನ್ ಹಾಕೊಂಡ್ಮೇಲೆ ನೋಡು ನಾವೇ ಅನುಭವಿಸ್ತಾ ಇದೀವಿ. ಓ ಪ್ರೊಡ್ಯೂಸರ್ ಸರ್ ನೋಡಿ, ನಿಮ್ಮ ಹೀರೋಯಿನ್ ಬಂದ್ಲು, ಹೋಗಿ ಕರ್ಕೊಂಬನ್ನಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನಮ್ಮ ಇಷ್ಟು ಲೇಟಾಗಿ ಬಂದರೆ ಹೇಗೆ ಶೂಟಿಂಗ್ ನಡೆಯೋದು? ಸರ್, ಬೆಂಗಳೂರು ಟ್ರಾಫಿಕ್ ಗೊತ್ತಲ್ವಾ? ಅಲ್ಲಮ್ಮ, ಸ್ವಲ್ಪ ನೀನು ಬೇಗ ಮನೆ ಬಿಟ್ಟರೆ ಬೇಗ ಬರ್ಬೋದಲ್ವಾ? ಹೊರಟಿದ್ದ ಟೈಮ್ ಕರೆಕ್ಟಾಗಿ ಇತ್ತು, ಆದರೆ ಲೇಟ್ ಆಗೋಯ್ತು. ಈಗೇನಂತೆ? ನೋಡಮ್ಮ, ನೀನು ದಿನ ಇದೇ ಥರ ಲೇಟ್ ಮಾಡ್ತಾ ಇದ್ರೆ ಡೈರೆಕ್ಟರ್ ಕೋಪ ಬಂದು ಬಿಟ್ಟೋಗ್ಬಿಡ್ತಾರೆ ಅಷ್ಟೇ. ಬಿಟ್ಟು ಹೋದ್ರೆ ಹೋಗ್ಲಿ ಬಿಡಿ, ಅವನೊಬ್ನೇ ಡೈರೆಕ್ಟ್ರು. ಅವ್ನು ಹೇಳ್ದಾಗೆಲ್ಲ ಕೇಳ್ಕೊಂಡು ಅವನನ್ನ ಏನ್ ತಿಳ್ಕೊಂಡಿದ್ದಾನೆ? ಜಾಸ್ತಿ ಮಾತಾಡಿದ್ರೆ ನಾಳಿಂದ ಶೂಟಿಂಗ್ ಬರಲ್ಲ. ಇಬ್ರು ಏನ್ ಮಾಡ್ಕೋತೀರಾ? ಅಭಿ ಮರಿ ರೆಡಿನಮ್ಮ? ರೀ ಡೈರೆಕ್ಟ್ರೆ, ಏನ್ರಿ ಅದು ಮರಿ ಗಿರಿ ಅನ್ಕೊಂಡು? ಇದೆಲ್ಲ ನನ್ಗಿಷ್ಟ ಆಗಲ್ಲ. ಸರಿ ಬಿಡಿ. ಈಗ ಫಸ್ಟ್ ಶಾಟ್ ಏನು ಅಂದ್ರೆ ಮೇಡಮ್, ಕ್ಯಾಮ್ರಾ ಟಾಪ್ ಆಂಗಲ್ ಇರುತ್ತೆ, ನೀವು ವಾಕ್ ಮಾಡ್ಕೊಂಡ್ ಬರ್ತಿರ್ತೀರಾ. ಹಾಯ್. ಹಾಯ್ ಅಭಿ, ನಡಿ ಹೋಗೋಣ. ಈಗ ತಾನೇ ಬಂದಿದ್ದೀನಿ. ಅರ್ಜೆಂಟ್ ಕೆಲಸ ಇದೆ, ಬಾ. ಓಕೆ ಸರ್ 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 ದಯವಿಟ್ಟು ಇವತ್ತು ಕರ್ಕೊಂಡು ಹೋಗ್ಬಿಡಿ ಸರ್. ಶೂಟಿಂಗ್ ಅಪ್ಸೆಟ್ ಆದರೆ ಡೇಟ್ ಮ್ಯಾಚ್ ಆಗಲ್ಲ. ಬೇರೆ ಆರ್ಟಿಸ್ಟ್ಗಳು ಯಾರಿಲ್ವಾ? ಅವ್ರು ಇಟ್ಕೊಂಡೆ ಕಂಪ್ಲೀಟ್ ಮಾಡಿ. ಸರ್ ಅದು ಹಾಗಲ್ಲ. ಇನ್ಯಾಗೆ? ನೀನು ಡೈರೆಕ್ಟರ್ ತಾನೆ, ಕೆಲಸ ಬರುತ್ತಾನೆ ನಿನಗೆ. ಇಷ್ಟೊಂದು ಜನ ಆರ್ಟಿಸ್ಟ್ನ ಕರ್ಕೊಂಬಂದು ತಲೆ ಮೇಲೆ ಕೂರಿಸ್ಕೊಂಡಿದ್ಯಲ್ಲ, ಪಿಕ್ಚರ್ ಚೆನ್ನಾಗಿ ಬರ್ದೇ ಇರಲಿ, ಅವಾಗೈತೆ ನಿನ್ ಮಾರಿ ಹಬ್ಬ. ಸರ್ 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 ಬೇಡ, ಲಾಸ್ ಆಗ್ಬಿಡುತ್ತೆ ಸರ್, ಪ್ಲೀಸ್. ಈ ಪ್ರೊಡ್ಯೂಸರೇ, ನಾನು ಕೊಡೋ ಚಿಲ್ಲರೆ ಕಾಸಲ್ಲಿ ಸಿನಿಮಾ ಮಾಡೋರು ನೀವು, ನನಗೆ ಹವಾನಾ? ಏಯ್, ಇಲ್ಲಿರೋ ಆರ್ಟಿಸ್ಟ್ಗಳನ್ನ ಯಾರನ್ನಾರು ಇಟ್ಕೊಂಡು ನಿಮ್ಮ ದೊಂಬರಾಟನ ಮುಗಿಸ್ಕೊಳ್ಳಿ. ಅಭಿ, ನಡಿ ಹೋಗೋಣ.
ಏನ್ ಕಣ್ ಕೆಂಪಗಾಗಿದೆ? ಗಂಡ ಜೊತೆ ಜಗಳನ? ಅದೇ ಮಾಮೂಲು. ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ, ಕುಡಿಬೇಡ. ಏನ್ ಕಣ್ ಕೆಂಪಗಾಗೋ ಅಷ್ಟ? ಅದೇಟ್ ಬಂದಿದ್ಯೋ ಸಿನಿಮಾ ಹೀರೋಯಿನ್ ಮಾಡ್ತೀನಿ ಅಂತ ಕರ್ಕೊಂಬಂದ. ಆಮೇಲೆ ನೋಡಿದ್ರೆ ಮದ್ವೆ ಆಗು ಅಂತ ಪ್ರೇತಳಂತರ ನನ್ ಬೆನ್ ಹಿಂದೆ ಬಿದ್ದ. ಮದ್ವೆ ಏನೋ ಆದ, ಆದ್ರೆ ಸಿನಿಮಾ ಮಾತ್ರ ಶುರು ಆಗ್ಲೇ ಇಲ್ಲ. ಅಭಿ, ಅವನನ್ನ ಕೇರ್ ಮಾಡ್ಬೇಡ, ಬಿಟ್ಬಿಡು ಅಂದ್ರೆ ಹೇಳೋದ್ ಸುಲಭ, ಕಷ್ಟದ ಸುಖನು ಅವನ ಜೊತೆನೆ ಇದ್ಬಿಡೋದಷ್ಟೆ. ಅಭಿ, ತೀರಾ ಅವ್ನು ನಿನಗೆ ಟಾರ್ಚರ್ ಕೊಟ್ರೆ ನೀನೇನ್ ಸಹಿಸ್ಕೋಬೇಕಾದ್ಯಲ್ಲ, ಅವನಿಗೆ ಬಿಟ್ಟು ಬಂದ್ಬಿಡು. ನಾನ್ ನಿನಗ್ ಬೇರೆ ವ್ಯವಸ್ಥೆ ಮಾಡ್ತೀನಿ. ಬೇರೆ ವ್ಯವಸ್ಥೆಗೂ ನಮ್ಮನೆಗೂ ವ್ಯತ್ಯಾಸ ಇದೆ ಅಲ್ವಾ? ಏನೋ ಕೈ ಹಿಡಿದಿದ್ದಾನೆ. ಅಭಿ, ಅವನಿಂದ ನೀನ್ ಡೈವರ್ಸ್ ತಗೋ, ನಾನೇನೇನು ಮದುವೆ ಆಗ್ತೀನಿ. ಜೀವನನೇ ಸಾಕಾಗೋಗಿದೆ, ಇನ್ನೊಂದು ಮದ್ವೆನ? ಸರಿ, ಈಗ ಏನ್ ಮಾಡ್ಬೇಕು ಅಂತಿದ್ಯಾ? ತುಂಬಾ ತಲೆ ಕೆಡ್ಸ್ಕೊಳ್ಳಲ್ಲ, ಅದೇನಾಗುತ್ತೋ ಆಗ್ಲಿ. ಏನ್ ಸರ್ ಇವ್ರದ್ದು ಇದೇ ಆಗೋಯ್ತಲ್ಲ ಸರ್. ಏನ್ ಕರ್ಮನೋ, ಇವಳು ಹಾಕೊಂಡು ಪಿಕ್ಚರ್ ಮಾಡೋದಿರ್ಲಿ, ಈ ಫೈನಾನ್ಷಿಯರ್ ಕಾಟ ಬೇರೆ ನನ್ಗೂ ಸಾಕಾಗೋಗಿದೆ ರೀ. ಸರ್ ನನ್ ಗತಿ ಏನ್ ಸರ್? ಈ ಸಿನಿಮಾ ನಂಬ್ಕೊಂಡು ಬಂದಿದ್ದ ಆಫರ್ಗಳನ್ನೆಲ್ಲ ಬಿಟ್ಕೊಂಡಿದ್ದೀನಲ್ಲ ಸರ್, ಈಗ ಏನ್ ಮಾಡ್ಲಿ? ಇಲ್ಲ, ಈ ಸಲ ಸುಮ್ನೆ ಬಿಡಲ್ಲ, ಏನಾದ್ರೂ ಒಂದ್ ಗತಿ ಕಾಣಿಸ್ತೀನಿ. ಅವ್ರಿಬ್ರಿಂದ ಇದನ್ನೇ ನಂಬ್ಕೊಂಡಿರೋ ನಮ್ ಜೀವನನೂ ಹಾಳಾಗ್ತಾ ಇದೆ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅವ್ರಿಬ್ಬರನ್ನು ಸುಮ್ನೆ ಬಿಡಲ್ಲ ರೀ, ಒಂದ್ ಗತಿ ಕಾಣಿಸ್ತೀನಿ ನಾನು. ಹೆಂಡತಿ ದುಡ್ಡಲ್ಲಿ ಹೀಗೆ ಕುಡಿದು ಮಜಾ ಮಾಡ್ತಿದ್ಯಲ್ಲ, ನಾಚಿಕೆ ಆಗಲ್ಲ ನಿಂಗೆ? ನಾಚಿಕೆ ಯಾಕೆ ಆಗ್ಬೇಕು? ನೀನ್ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡ. ಕಷ್ಟಪಟ್ಟು ಇಷ್ಟಪಟ್ಟು ಒಟ್ನಲ್ಲಿ ಇದು ನನ್ ದುಡ್ಡು ತಾನೆ. ನನ್ ದುಡ್ಡನ್ನೆಲ್ಲ ಹೀಗೆ ಹಾಳು ಮಾಡ್ತಿದ್ಯಲ್ಲ. ಅದ್ ಸರಿ, ಸಿನಿಮಾ ಯಾವಾಗ ಸ್ಟಾರ್ಟ್ ಮಾಡ್ತಿದ್ಯಾ? ಮಾಡ್ತೀನಿರೋ, ನಾನು ಸುಮ್ಮನೆ ಕೂತ್ಕೊಂಡಿದ್ದೀನ. ದಿನ ನಿನಗೋಸ್ಕರ ಫೈನಾನ್ಷಿಯರ್ ಹತ್ರ ಅಲಿತಾ ಇಲ್ವಾ? ನೋಡ್ತಾ ಇದ್ದೀನಲ್ಲ ದಿನ ನೀನ್ ಏನ್ ಮಾಡ್ತಿದ್ಯಾ ಅಂತ. ನೀನ್ ಮಾಡ್ತಾ ಇರೋದೇನೋ ಯಾರ ಜೊತೆನೋ ಅಲಿತಾ ಇದೀಯಾ. ಯಾಕೆ ಅಲಿಬಾರ್ದು? ನೀನೇನ್ ಮಾಡ್ದೆ ನಂಗೆ? ಸಿನಿಮಾ ಹೀರೋಯಿನ್ ಮಾಡ್ತೀನಿ, ನಾನೇ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತೀನಿ ಅಂದೆ. ಈಗ ನೋಡಿದ್ರೆ ನನ್ನ ಹತ್ರ ದುಡ್ಡಿಲ್ಲ, ಹೀರೋ ಡೇಟ್ಸ್ ಇಲ್ಲ ಅಂತ ದಿನಕ್ಕೊಂದು ಸುಳ್ಳು ಹೇಳ್ತಿದ್ಯಾ. ಇಲ್ಲಮ್ಮ, ಇರೋ ಬರೋ ಆಸ್ತಿನೆಲ್ಲ ಮಾರ್ಬಿಟ್ಟು ನಿನ್ನ ಹಾಕೊಂಡು ಸಿನಿಮಾ ಮಾಡ್ಬಿಡ್ತೀನಿ. ಸಿನಿಮಾ ತೋಪಾದ್ಮೇಲೆ ಬೀದಿಗೆ ಬಿದ್ಬಿಟ್ಟು ಭಿಕ್ಷೆ ಬೇಡ್ಬಿಡ್ತೀನಿ ನಾನು. ನಿನ್ನಿಂದ ನನ್ನ ಜೀವನನೇ ಹಾಳು ಮಾಡ್ಕೊಂಡೆ. ಬಿಟ್ಟು ಹೋಗು, ನನಗೂ ಸಾಕಾಗೋಗ್ಬಿಟ್ಟಿದೆ. ನಿನಗೇನು ಜೀವನ ಕೊಡೋದಕ್ಕೆ ತುಂಬಾ ಜನ ಇದಾರಲ್ಲ. ಬಿಟ್ಟು ಹೋಗ್ಬೇಕಾ? ಅಷ್ಟು ಸುಲಭವಾಗಿ ಬಿಟ್ಟು ಹೋಗಲ್ಲ ನಾನು. ನಿನ್ನ ಆಸ್ತಿಲ್ ಪಾಲ್ ಕೊಡು, ಬಿಟ್ಟು ಹೋಗ್ತೀನಿ. ಆಸ್ತಿಲ್ ಪಾಲ? ಡಿವೋರ್ಸ್ ಬೇಕು ಅಂದ್ರೆ ನಿನ್ನ ಆಸ್ತಿಲ್ ಪಾಲ್ ಕೊಡು, ಇಲ್ಲ ಅಂದ್ರೆ ನಾನು ನಿನ್ನ ಬಿಟ್ಟು ಹೋಗಲ್ಲ. ಆಯ್ತು, ಎಲ್ಲದಕ್ಕೂ ವ್ಯವಸ್ಥೆ ಮಾಡ್ತೀನಿ. ನಾಳೆಯಿಂದ 3 ದಿನ ಔಟ್ಡೋರ್ ಶೂಟಿಂಗ್ ಹೋಗ್ತಿದ್ಯಲ್ಲ, ಮುಗಿಸ್ಕೊಂಡು ಬಾ. ವಾಪಸ್ ಬರೋ ಅಷ್ಟೊತ್ತಿಗೆ ಎಲ್ಲ ಸೆಟ್ಲ್ ಮಾಡ್ತೀನಿ. ಎದೆ ಮೇಲೆ ಹಾಕೊಂಡು ತೊಲಗು. ಆಯ್ತು, ತೊಲಗ್ತೀನಿ. ಅಭಿ, 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 ಅಭಿ,
ಹಲೋ ಸರ್, ನಾನು ಅಭಿಲಾಷ್ ಅವ್ರ ಗಂಟ ಮಾತಾಡ್ತಿರೋದು. ಸರ್, ಅಲ್ಲಿ ಅಭಿಲಾಷ್ ಏನಾದರೂ ಬಂದಿದ್ರಾ ಸರ್? ಅವಳು ಇಲ್ಲೇಲಿ ಇರ್ತಾಳೆ, ಬಂದಿದ್ರೆ ತಾನೇ ಇರೋಕೆ. 2 ದಿನ ಆಯ್ತು ಅವಳು ಶೂಟಿಂಗ್ ಬಂದು ನೆಟ್ಗೆ. ಇಂಥವ್ರು ಆಕ್ಟಿಂಗ್ ಅಂತ ಬಂದು ನಮ್ಗೆ ಯಾಕೆ ಟಾರ್ಚರ್ ಕೊಡ್ತಾರೋ? ನಮಗಂತೂ ಇವ್ರ ಹತ್ರ ಸಾಕಾಗೋಗಿದೆ. ಇಂಥವ್ರನ್ನ ನಂಬ್ಕೊಂಡು ಪ್ರೊಡ್ಯೂಸರ್ ಡೈರೆಕ್ಟರ್ ನೇಣ್ ಹಾಕೋಬೇಕು.